ಜಾತಿಗಣತಿ ವಿಚಾರ ಇಡೀ ರಾಜ್ಯದಲ್ಲಿ ಒಂದು ಸಂಘರ್ಷಕ್ಕೆ ಕಾರಣವಾಗಿದೆ. ಒಂದೆಡೆ ರಾಜಕೀಯ ಸಂಘರ್ಷ, ಮತ್ತೊಂದೆಡೆ ಸಾಮಾಜಿಕ ನ್ಯಾಯದ ಸಂಘರ್ಷ. ಈ ನಡುವೆ ಈ ಎಲ್ಲ ಅಸಮಾಧಾನ ಸಂಘರ್ಷ ಆರಂಭ ಆಗುವಂಥದ್ದು ಸಿಎಂ ಅವರಿಗೆ ಮೊದಲೇ ಗೊತ್ತಿತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು ಇದೆಲ್ಲವನ್ನ ಎದುರಿಸೋದಕ್ಕೆ ಒಂದು ಮೆಗಾ ಪ್ಲಾನ್ ಕೂಡ ಮಾಡಿಕೊಂಡಿದ್ರು. ಜಾತಿ ಗಣತಿ ವರದಿಗೆ ಮೆಗಾ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಂದು ಭಾರಿ ವಿರೋಧದ ಅಲೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮೊದಲೇ ಅರಿತುಕೊಂಡಿದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಒಂದು ಸರ್ವೆ ಮಾತ್ರವಲ್ಲ, ಯಾರಿಗೂ ಕಾಣದ ಮತ್ತೊಂದು ಗೌಪ್ಯ ಸರ್ವೆ ಮಾಡಿದ್ದಾರೆ. ಕೇವಲ ಈ ಒಂದು ಜಾತಿ ಗಣತಿ ಸರ್ವೆ ಮಾತ್ರ ಅಲ್ಲ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಒಂದು ಗೌಪ್ಯವಾಗಿರೋ ಸರ್ವೆ ಮಾಡಿದಾರಂತೆ. ಅತ್ಯಾಧುನಿಕ AI ಬಳಕೆ ಮಾಡಿಕೊಂಡು ಒಂದು ಸಮೀಕ್ಷೆ ನಡೆಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಸಮೀಕ್ಷೆ ಮಾಡಿಸಿದ್ರಂತೆ. ಸಮೀಕ್ಷೆಯನ್ನು ಅಲ್ಲಗಳಿಯೋರು, ಅಂದರೆ ಯಾರು ಜಾತಿ ಗಣತಿ ವರದಿಯನ್ನು ಅಲ್ಲಗಳಿತಾರೆ ಅವರಿಗೆ ಟಾಂಟ್ ಕೊಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮೊದಲೇ ಸಜ್ಜಾಗಿದ್ದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆ ಮಾಡಿಕೊಂಡು ಈ ತಂತ್ರಜ್ಞಾನದ ಮೂಲಕವಾಗಿ ಸರ್ವೆ ಮಾಡಿಸಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 224 ಕ್ಷೇತ್ರಗಳ ವೋಟರ್ ಲಿಸ್ಟ್ ಏನಿತ್ತು, ಇದೇ ವೋಟರ್ ಲಿಸ್ಟ್ ಬಳಕೆ ಮಾಡಿಕೊಂಡು ಸರ್ವೆ ಮಾಡಲಾಗಿದೆ. ಯಾವ ಜಾತಿ ಎಷ್ಟಿದೆ ಅನ್ನುವಂತಹ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಅದರ ಶಕ್ತಿ ಎಷ್ಟಿದೆ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮೊದಲೇ ಕಲೆ ಹಾಕಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ AI ಸರ್ವೆಯಲ್ಲೂ ಕೂಡ ಅಹಿಂದ ವರ್ಗಕ್ಕೆ ಮೇಲುಗೈ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಏನಿದು AI ಸರ್ವೆ ಅಂತ ನೋಡಿದಾಗ ಜಾತಿ ಗಣತಿ ಗೊಂದಲ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೊದಲೇ ಗೊತ್ತಿತ್ತು. ಜಾತಿ ಗಣತಿ ಬಗ್ಗೆ ಒಂದು AI ಸರ್ವೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿಸಿದ್ರು. 224 ಕ್ಷೇತ್ರಗಳ ವೋಟರ್ ಲಿಸ್ಟ್ ಏನಿದೆ ಅದರ ಅನ್ವಯ ಸರ್ವೆ ಮಾಡಲಾಗಿದೆ. ಜಾತಿ ಗಣತಿ ವೋಟರ್ ಲಿಸ್ಟ್ ಮಾಡಿಕೊಂಡು ಅದರ ಮೂಲಕವಾಗಿ AI ಬಳಕೆ ಮಾಡಿಕೊಂಡು ಒಂದು ಸಮೀಕ್ಷೆ ನಡೆದಿದೆ. ಗ್ರಾಮ, ವಾರ್ಡ್ ಹಾಗೂ ಪ್ರತಿಯೊಂದು ಬ್ಲಾಕ್ ಮಟ್ಟದಲ್ಲಿ ಏನೆಲ್ಲ ಅಂಕಿಅಂಶಗಳು ಲಭ್ಯವಾಗುತ್ತೆ, ಆ ಅಂಕಿಅಂಶಗಳನ್ನು ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಟೀಮ್ ಮೂಲಕವಾಗಿ ಅಂಕಿಅಂಶವನ್ನು ತರಿಸ್ಕೊಂಡು ಇದರ ಒಂದು AI ಸರ್ವೆ ಮಾಡಿಸಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. 2015ರಲ್ಲಿ ಜಾತಿವಾರು ಸಂಗ್ರಹ ಮಾಡಿದ್ದಂತಹ ಒಂದು ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಿಕೊಳ್ಳಲಾಗಿತ್ತು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲೂ ಕೂಡ ಸಿಕ್ಕಿರುವಂತಹ ಅಂಕಿಅಂಶಗಳನ್ನು ವಾರ್ಡ್ವಾರು, ಬ್ಲಾಕ್ವಾರು, ಜಾತಿವಾರು ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಿತ್ತು ಟೀಮು. 224ರಲ್ಲಿ ಕ್ಷೇತ್ರದಲ್ಲೂ ಕೂಡ ಎಷ್ಟು ಜಾತಿಯವರು ಇದ್ದಾರೆ, ಎಷ್ಟೆಷ್ಟು ಜನಸಂಖ್ಯೆ ಇದೆ, ಅದರ ಶಕ್ತಿ ಎಷ್ಟಿದೆ ಅನ್ನುವಂತಹ ಒಂದು ವರದಿ ತರಿಸ್ಕೊಂಡಿದ್ರು. ಎಷ್ಟು ಕ್ಷೇತ್ರಗಳಲ್ಲಿ ಅಹಿಂದ ಪ್ರಭಾವ ಇದೆ, ಅಂದರೆ ಪ್ರಭಾವ ಇರುವಂತಹ ಕ್ಷೇತ್ರಗಳು, ಎಷ್ಟು ಕ್ಷೇತ್ರಗಳಲ್ಲಿ ದಲಿತರೇ ನಿರ್ಣಾಯಕರು ಅನ್ನುವಂತಹ ಮಾಹಿತಿಯನ್ನು ಕಲೆ ಹಾಕಿದರು. ಒಟ್ಟು 212 ಕ್ಷೇತ್ರಗಳಲ್ಲಿ ಅಹಿಂದ ಮತಗಳೇನಿದೆ ಆ ಮತಗಳೇ ನಿರ್ಣಾಯಕ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. SC/ST ಅಲ್ಪಸಂಖ್ಯಾತ ಕುರುಬರು ಒಗ್ಗಟ್ಟಾಗಿದ್ದೇ ಆದರೆ 112 ಕ್ಷೇತ್ರಗಳಲ್ಲಿ ನಿರಾಯಾಸವಾಗಿ ಗೆಲ್ಲಬಹುದು. 7 ಕ್ಷೇತ್ರಗಳಲ್ಲಿ ಕುರುಬರನ್ನು ಹೊರತುಪಡಿಸಿದರೆ OBC ಮತಗಳು ನಿರ್ಣಾಯಕ ಆಗತ್ತೆ. 12 ಕ್ಷೇತ್ರಗಳಲ್ಲಿ ಒಕ್ಕಲಿಗ, ಲಿಂಗಾಯತ ಹಾಗೂ ಬಂಟ ಕಾಂಬಿನೇಷನ್ ಗೆಲುವಾಗುತ್ತೆ. ಹೀಗಾಗಿ ಜಾತಿವಾರು ಎಲ್ಲಿ ಪ್ರಭಾವ ಇದೆ, ಯಾವ ಜಾತಿಗಳನ್ನು ಇಲ್ಲಿ ನಾವು ಒಗ್ಗಟ್ಟು ಮಾಡಿದ್ರೆ ನಿರಾಯಾಸವಾಗಿ ಗೆಲ್ಲಬಹುದು, ಇದೆಲ್ಲವನ್ನು ಕೂಡ ಮೊದಲೇ ಕ್ಯಾಲ್ಕುಲೇಷನ್ ಮಾಡಿದ್ರು ಅನ್ನೋ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಒಂದು ಜಾತಿ ಗಣತಿ ವರದಿಯ ಸಂಘರ್ಷ ಈಗಿನದ್ದಲ್ಲ, ಹಲವಾರು ವರ್ಷಗಳಾಯಿತು, ನಿರಂತರವಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಸಾಮಾನ್ಯವಾಗಿ ಈ ಒಂದು ವರದಿಯನ್ನು ಜಾರಿ ಮಾಡದ್ದೇ ಆದರೆ ಏನೇನೆಲ್ಲ ಆಕ್ರೋಶಗಳು ವ್ಯಕ್ತವಾಗಬಹುದು ಅನ್ನುವಂಥದ್ದನ್ನು ಮೊದಲೇ ಅರ್ಥಕೊಂಡಿದ್ರೇನೋ ಅಂತ ಅನಿಸುತ್ತೆ. ಏನಿದು AI ಸಮೀಕ್ಷೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ರಾಜ್ಯದಲ್ಲಿ ಜಾತಿ ಗಣತಿಯ ವರದಿಯ ಅನುಷ್ಠಾನ ಕುರಿತಂತೆ ಈಗಾಗಲೇ ಪರವಿರೋಧ ಅಭಿಪ್ರಾಯಗಳು, ಚರ್ಚೆಗಳು ನಡೆದಿದೆ. ವರದಿಯನ್ನು ಅನುಷ್ಠಾನ ಮಾಡಬೇಕಾ ಅಥವಾ ಅದನ್ನು ಬಿಡಬೇಕಾ, ಹೊಸದಾಗಿ ಸಮೀಕ್ಷೆಯನ್ನು ಮಾಡಿಸ್ಬೇಕಾ, ಹೇಗೆ ಅನ್ನುವಂತಹ ಚರ್ಚೆಗಳು ಇನ್ನೂ ಮುಂದುವರೆದಿರುವಂಥ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು ಒಂದು ಪ್ರೈವೇಟ್ ಖಾಸಗಿ ಸಂಸ್ಥೆಯಿಂದ ಮತ್ತೊಂದು ಸರ್ವೆಯನ್ನು ಮಾಡಿಸ್ತಾರೆ. ಆ ಒಂದು ಡಿಜಿಟಲ್ ಸರ್ವೆ, ಅದರಲ್ಲಿ ಈ ಒಂದು ಸಾಧಕ ಬಾಧಕಗಳು, ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡಿದ್ರೆ ಏನಾಗಬಹುದು, ಮಾಡದೇ ಹೋದರೆ ಏನಾಗಬಹುದು, ಜೊತೆಗೆ ಅದರ ಒಂದು ಕ್ಲಾರಿಟಿ ಹೇಗಿರುತ್ತೆ, ಸೊ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು, ಅಂಕಿಅಂಶಗಳನ್ನು ಈ ಖಾಸಗಿ ಸಂಸ್ಥೆ ಕೊಟ್ಟಿರುವಂಥ ಸರ್ವೆಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಈ ಒಂದು ಸರ್ವೆ
ವಾರ್ಡ್ವಾರು ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಸರ್ವೆಯನ್ನು ಮಾಡಲಾಗಿದೆ. ಹಿಂದೆ 2013, 18 ಹಾಗೆ 23ರ ಒಂದು ಚುನಾವಣೆಗೆ ನಡೆಸಿದ್ದಂತಹ ಒಂದು ಸಮೀಕ್ಷೆಗಳನ್ನು ಆಧಾರವಾಗಿಟ್ಕೊಂಡೇ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಅಂದರೆ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ 2 ದೆಹಲಿ ಟೀಮ್ಗಳನ್ನು ಕಳಿಸಿ 2 ಸರ್ವೆಗಳನ್ನು ಮಾಡಿಸಿದ್ರು. ಸಿದ್ದರಾಮಯ್ಯನವರು ಒಂದು ಸರ್ವೆ ಮಾಡಿಸಿದ್ರು. ಹಾಗೆ ಡಿ ಕೆ ಶಿವಕುಮಾರ್ KPCC ಕಡೆಯಿಂದ 2 ಸರ್ವೆಗಳನ್ನು ಮಾಡಿಸಿದ್ರು. ಸೊ ಈ ಒಂದು ಸರ್ವೆ ರಿಪೋರ್ಟ್ಗಳನ್ನು ಆಧರಿಸಿ ಜೊತೆಗೆ PDOಗಳಿಂದ ಗ್ರಾಮ ಪಂಚಾಯತ್ಗಳಲ್ಲಿ PDOಗಳಿಂದ ಆ ಹಳ್ಳಿಗಳ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಅಂಕಿ ಅಂಶಗಳನ್ನು ಪಡೆದು ಅದರ ಆಧಾರದ ಮೇಲೆ ಒಂದು ಸರ್ವೆಯನ್ನು ಈ ಖಾಸಗಿ ಸಂಸ್ಥೆ ಈಗ ರೆಡಿ ಮಾಡಿದೆ. ಅದರಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಡಲಾಗಿದೆ. ಇಲ್ಲೂ ಕೂಡ OBC ಸಮುದಾಯದ ಮೇಲುಗೈಯನ್ನು ತೋರಿಸಲಾಗಿದೆ. ಅಂದರೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 212 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಹಿಂದ ಸಮುದಾಯದ ಮತಗಳೇ ನಿರ್ಣಾಯಕ ಆಗಲಿವೆ ಅನ್ನುವಂಥದ್ದನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಸೋರಿಕೆ ಆಗ್ತಾ ಇದೆ. ಆ ಸರ್ವೆಯಲ್ಲಿ ಸುಮಾರು 112 ವಿಧಾನಸಭಾ ಕ್ಷೇತ್ರಗಳಲ್ಲಿ ದಲಿತ, ಅಲ್ಪಸಂಖ್ಯಾತ, ಕುರುಬ ಸಮುದಾಯದ ಮತಗಳು ನಿರ್ಣಾಯಕ ಆಗಲಿವೆ ಅನ್ನುವಂಥದ್ದು ಕೂಡ ಅದರಲ್ಲಿ ಇದೆ. ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಪ್ರಧಾನವಾಗಿರುವಂತಹ ಕ್ಷೇತ್ರಗಳು ಏನಿದೆ, ಈ ಕ್ಷೇತ್ರಗಳಲ್ಲೂ ಕೂಡ ಒಕ್ಕಲಿಗ ಸಮುದಾಯದ ಮತಗಳಿಂದಲೇ ಅಲ್ಲಿ ಅಭ್ಯರ್ಥಿಗಳು ಏಕಮುಖವಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೂ ಕೂಡ 35% ಅಹಿಂದ ಸಮುದಾಯಗಳ ಮತಗಳು ಬೇಕಾಗತ್ತೆ ಅನ್ನುವಂಥದ್ದನ್ನು ಆ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಹೊರಗೆ ಬೀಳ್ತಾ ಇದೆ. ಅದರ ಜೊತೆಗೆ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಮಾತ್ರ ಒಂದೇ ಸಮುದಾಯ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಒಂದು ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನು ಕೂಡ ವರದಿಯಲ್ಲಿ ತಿಳಿಸಲಾಗಿದೆ. ಅದರಂತೆ ಹಾಸನದ ಚನ್ನರಾಯಪಟ್ಟಣ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯ ಯಾವುದೇ ಅಭ್ಯರ್ಥಿಯನ್ನು ಹಾಕಿದರೂ ಕೂಡ ಇಡೀ ಸಮುದಾಯ ನಿಂತಿದ್ದೇ ಆದರೆ ಆ ಮತಗಳ ಮೇಲೇ ಅಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥದ್ದನ್ನು ಅಲ್ಲಿ ತೋರಿಸಲಾಗಿದೆ. ಹಾಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮರಾಠಿಗಳ ಮತಗಳೇನಿದೆ ಆ ಮರಾಠಿ ಮತಗಳಿಂದಲೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಹಾಗೆ ಬೆಂಗಳೂರಿನ ಪುಲಿಕೇಶಿ ನಗರದಲ್ಲಿ ಅಲ್ಪಸಂಖ್ಯಾತರ ಜೊತೆ ದಲಿತ ಸಮುದಾಯದ ಮತಗಳು ಸೇರಿದ್ದೇ ಆದರೆ ಅಲ್ಲಿ ಯಾವ ಅಭ್ಯರ್ಥಿಯನ್ನು ಹಾಕಿದರೂ ಕೂಡ ಅಲ್ಲಿ ಗೆಲ್ಲಿಸಿಕೊಳ್ಳಬಹುದು ಅನ್ನುವಂಥ ಉಲ್ಲೇಖವನ್ನು ಆ ಒಂದು ಸಮೀಕ್ಷೆಯಲ್ಲಿ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಸುಮಾರು ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಸಮುದಾಯ ಲಿಂಗಾಯತ ಸಮುದಾಯ ಇದೆ. ಲಿಂಗಾಯತ ಸಮುದಾಯ ಪ್ರಧಾನವಾಗಿರುವಂತಹ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಲಿಂಗಾಯತ ಸಮುದಾಯದ ಮತಗಳಿಂದ ಸಾಧ್ಯ ಆಗೋದಿಲ್ಲ. ಅಲ್ಲೂ ಕೂಡ ದಲಿತ ಮತ್ತು ಅಲ್ಪಸಂಖ್ಯಾತರ ಮತಗಳು ಬೇಕು, OBC ಮತಗಳು ಬೇಕು ಅನ್ನುವಂಥದ್ದನ್ನು ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳಿದೆ. ಸುಮಾರು 7 ಕ್ಷೇತ್ರಗಳಲ್ಲಿ ಒಕ್ಕಲಿಗ ಅಂದರೆ ಅಹಿಂದ ಮತಗಳು ಅಂದರೆ ಕುರುಬ ಸಮುದಾಯವನ್ನು ಹೊರತುಪಡಿಸಿ ಉಳಿದಿರುವಂತಹ ಅಹಿಂದ ಸಮುದಾಯಗಳು ಅಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಬಹುದು ಅನ್ನುವಂಥ ಒಂದು ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಸಮೀಕ್ಷೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ದಲಿತರು, ಅಲ್ಪಸಂಖ್ಯಾತರು ಮತ್ತು OBC ಮತಗಳಿಲ್ಲದೆ ಯಾವುದೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಆ ವರದಿಯಲ್ಲಿ ಕೊಡಲಾಗಿದೆ, ಸರ್ವೆಯಲ್ಲಿ ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಹೊರಬಿದ್ದಿದೆ. ಸೊ ಈ ಒಂದು ವರದಿಯನ್ನು ಆಧರಿಸಿಯೇ ಈಗ ಸಿದ್ದರಾಮಯ್ಯ ಅವರು ಕೂಡ ವರದಿಯನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಮುನ್ನಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಯಾಕೆಂದರೆ ಅವರಿಗೆ ಈ ವರದಿ ಯಾವಾಗ ಜಾತಿಗಣತಿ ವರದಿ ಮುಂದಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ಸಾಕಷ್ಟು ವಿರೋಧಗಳು ಎದುರಾಗತ್ತೆ. ನಾವೆಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದ್ದೇವಾ, ಈ ವರದಿ ಜಾತಿ ಜನಗಣತಿಯ ಜೇನುಗೂಡಿಗೆ ಕಲ್ಲನ್ನು ಹೊಡೆದು, ಹಾಗಾಗಿ ಇದೇನಾದರೂ ನಮಗೆ ಮೈನಸ್ ಆಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸರ್ವೆಯನ್ನು ಅವರು ಮಾಡಿಸ್ತಾರೆ. ಅದರಲ್ಲಿ ಈ ಅಂಕಿಅಂಶಗಳು ಈಗ ಹೊರಗೆ ಬಿದ್ದಿರುವಂಥದ್ದು. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.